ಹಲೋ ಫ್ರೆಂಡ್ಸ್, ನೀವೆಷ್ಟೋ ಜಾಂಬಿ ಫಿಲ್ಮ್ಸ್ ನೋಡಿದ್ದೀರಾ? ಆದರೆ ಇವತ್ತು ನಾನು ಹೇಳ್ತಿರೋ ಈ ಜಪಾನೀಸ್ ಮೂವಿ ಇದೆಯಲ್ಲ, ಇದು ನಿಮ್ಮ ಮೆದುಳನ್ನೇ ನಡುಗಿಸ್ಬಿಡುತ್ತೆ. ಇಲ್ಲಿ ಜಾಂಬಿಗಳು ಸುಮ್ಮನೆ ಅಲೆ ಅಲ್ಲ, ಅವು ನಮ್ಗೆ ಗೊತ್ತಿರೋ ಹಾಗೆ ಮಾತಾಡ್ತವೆ, ಓಡ್ತವೆ ಮತ್ತು ನಮ್ಗೆ ಪ್ರಿಯವಾದವರ ರೂಪದಲ್ಲೇ ಬಂದು ನಮ್ಮನ್ನು ತಿನ್ನಲು ನೋಡ್ತವೆ. ಒಬ್ಬ ಸೋತು ಸುಮ್ಮನವಾಗಿದ್ದ ವ್ಯಕ್ತಿ ತನ್ನ ರಿಯಲ್ ಗನ್ ಹಿಡಿದು ಇಡೀ ಜಪಾನನ್ನೇ ಹೇಗೆ ನಡುಗಿಸ್ತಾನೆ ಅನ್ನೋದೇ ಈ ಐ ಆಮ್ ಅ ಹೀರೋ ಕತೆ. ಫ್ರೆಂಡ್ಸ್, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಈ ಸಿನಿಮಾದ ಒಂದೊಂದು ಸೀನ್ ಕೂಡ ಮುಂದಿನ ಸೀನ್ಗೆ ಲಿಂಕ್ ಆಗಿದೆ. ಕೊನೆಯಲ್ಲಿ ಬರೋ ಆ ಕ್ಲೈಮ್ಯಾಕ್ಸ್ ಫೈಟ್ ನೋಡಿದ್ರೆ ನೀವು ಈ ಹೀರೋಗೆ ಫ್ಯಾನ್ ಆಗ್ಬಿಡ್ತೀರಾ. ಬನ್ನಿ, ನರಕದ ಪಯಣ ಶುರು ಮಾಡೋಣ. ಕತೆಯ ನಾಯಕ ಹಿಡಿಯೋ ಸುಜುಕಿ. ಅವನ ಹೆಸರಿನಲ್ಲೇ ಹೀರೋ ಅಂತ ಇದೆ, ಆದರೆ ಅವನ ಜೀವನ ಮಾತ್ರ ಶೂನ್ಯ. ಅವನೊಬ್ಬ ಮಾಂಗಾ ಆರ್ಟಿಸ್ಟ್ ಅಸಿಸ್ಟೆಂಟ್. ದಿನ ತನ್ನ ಬಾಸ್ ಹತ್ರ ಬೈಸಿಕೊಳ್ಳೋದು, ಹೆಂಡತಿಯ ಹತ್ರ ಕೀಳರಿಮೆಯಿಂದ ಬದುಕೋದು ಅವನ ಕೆಲಸ. ಅವನಿಗಿರೋದು ಎರಡೇ ಹವ್ಯಾಸ, ಒಂದು ಮಾಂಗಾ ಬಿಡಿಸೋದು, ಇನ್ನೊಂದು ಶೂಟಿಂಗ್ ಮಾಡೋದು. ಅವನ ಹತ್ರ ಸರ್ಕಾರದಿಂದ ಪರ್ಮಿಷನ್ ಪಡ್ಕೊಂಡಿರೋ ಒಂದು ಅಸಲಿ ಡಬಲ್ ಬ್ಯಾರಲ್ ಗನ್ ಇದೆ. ಆದರೆ ಆ ಗನ್ ಬಳಸೋಕೆ ಅವನಿಗೆ ಧೈರ್ಯ ಇಲ್ಲ. ಒಂದಿನ ಟಿವಿಯಲ್ಲಿ ಯಾವುದೋ ಹೊಸ ವೈರಸ್ ಬಗ್ಗೆ ಸುದ್ದಿ ಬರುತ್ತೆ. ಜನ ವಿಚಿತ್ರವಾಗಿ ವರ್ತಿಸ್ತಿದ್ದಾರೆ ಅಂತ ಹೇಳ್ತಾರೆ. ಹಿಡಿಯೋ ಇದನ್ನ ನೋಡಿ ಇದೆಲ್ಲ ಕಾಮನ್ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾನೆ. ಆದರೆ ದಾರಿಯಲ್ಲಿ ಹೋಗುವಾಗ ಅವನು ನೋಡಿದ ಒಂದು ಆಕ್ಸಿಡೆಂಟ್ ಅವನ ಜೀವನ್ನೇ ಅಲುಗಾಡಿಸುತ್ತೆ. ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದಾನೆ ಅಂತ ಜನ ಅನ್ಕೊಂಡ್ರೆ ಅವನು ಮತ್ತೆ ಎದ್ದು ತನ್ನ ಕುತ್ತಿಗೆಯನ್ನೇ ತಿರುಗಿಸ್ಕೊಂಡು ನಡೆಯೋಕೆ ಶುರು ಮಾಡ್ತಾನೆ. ಇದು ವೈರಸ್ ಅಲ್ಲ ಫ್ರೆಂಡ್ಸ್, ಇದು ಮಾನವ ಕುಲದ ಅಂತ್ಯದ ಮುನ್ಸೂಚನೆ. ಹಿಡಿಯೋ ತನ್ನ ಪ್ರೇಯಸಿ ಟೆಕ್ಕೋ ಮನೆಗೆ ಹೋಗ್ತಾನೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ಅಲ್ಲಿನ ವಾತಾವರಣವೇ ಬದಲಾಗಿರುತ್ತೆ. ಬಾಗ್ಲು ಲಾಕ್ ಆಗಿದೆ, ಒಳಗೆ ವಿಚಿತ್ರ ಶಬ್ದ ಕೇಳ್ತಿದೆ. ಹಿಡಿಯೋ ಬಾಗ್ಲನ್ನ ಹೋಲಿಂದ ನೋಡಿದ್ರೆ ಟೆಕ್ಕೋ ನೆಲದ ಮೇಲೆ ತೆವಳುತ್ತಿದ್ದಾಳೆ. ಅವನೊಳಗೆ ಹೋದಾಗ ಟೆಕ್ಕೋ ಇವನ್ನ ನೋಡಿ ನಗಲ್ಲ, ಬದಲಾಗಿ ಇವನ್ ಮಾಂಸ ತಿನ್ನೋಕೆ ರಾಕ್ಷಸಿಯಂತೆ ಧಾವಿಸ್ತಾಳೆ. ಅವಳ ಹಲ್ಲುಗಳು ಕಿರ್ಚುತ್ತಿವೆ, ಅವಳ ಕಣ್ಣುಗಳು ಪೂರ್ತಿ ಕಪ್ಪಾಗಿವೆ. ಹಿಡಿಯೋಗೆ ಏನ್ ಮಾಡ್ಬೇಕೋ ಗೊತ್ತಾಗಲ್ಲ. ತನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಇವತ್ತು ತನ್ನನ್ನೇ ತಿನ್ನೋಕ್ ಬರ್ತಿದ್ದಾಳೆ. ಹಿಡಿಯೋ ಹೇಗೋ ಅವಳಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾನೆ. ದಾರಿಯುದ್ದಕ್ಕೂ ಸತ್ತ ಹೆಣಗಳು ಎದ್ದು ಬರ್ತಿವೆ. ಈಗ ಜಪಾನ್ ಒಂದು ದೇಶವಾಗಿರುವುದಿಲ್ಲ, ಅದು ZQNಗಳ ಸಾಮ್ರಾಜ್ಯವಾಗಿ ಬದಲಾಗಿದೆ. ಹಿಡಿಯೋ ಓಡ್ತಾ ಓಡ್ತಾ ಒಂದು ಟ್ಯಾಕ್ಸಿಗೆ ಹತ್ತಾನೆ. ಅಲ್ಲಿ ಸ್ಕೂಲ್ ಹುಡುಗಿ ಹಿರೋಮಿ ಸಿಗ್ತಾನೆ. ಅವರೆಲ್ಲ ಟ್ರೈನ್ಗೆ ಹೋಗ್ತಾರೆ. ಆದರೆ ಆ ಟ್ರೈನ್ ಒಳಗಿರೋ ಸೀನ್ ಇದೆಯಲ್ಲ, ಅಬ್ಬಬ್ಬಾ, 100 ಜನ ಅಕಸ್ಮಾತಾಗಿ ಜಾಂಬಿಗಳಾಗಿ ಬದಲಾಗ್ತಾರೆ. ಟ್ರೈನ್ ಒಳಗೋಕೆ ಜಾಗವಿಲ್ಲ, ಅಲ್ಲಿ ಬರೀ ರಕ್ತದ ಮಳೆ. ಒಬ್ಬ ಆಕ್ಲೀಟ್ ಜಾಂಬಿ ಇದ್ದಾನೆ. ಅವನು 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಓಡೋ ಹಾಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಅತಿ ವೇಗವಾಗಿ ಓಡಿ ಬಂದು ಜನರಿಗೆ ಅಟ್ಯಾಕ್ ಮಾಡ್ತಾನೆ. ಅಷ್ಟರಲ್ಲಿ ಹಿರೋಮಿಯನ್ನ ಒಂದು ಮಗು ಜಾಂಬಿ ಕಚ್ಚುತ್ತೆ. ಹಿಡಿಯೋ ಅಯ್ಯೋ ಈ ಹುಡುಗಿಯು ಜಾಂಬಿ ಆದ್ಲಾ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಒಂದು ಮಿರಾಕಲ್ ಆಗುತ್ತೆ. ಹಿರೋಮಿ ಪೂರ್ತಿ ಜಾಂಬಿ ಆಗಲ್ಲ, ಅವಳು ಅರ್ಧ ಜಾಂಬಿ ಆಗ್ತಾಳೆ. ಹಾಫ್ ಹ್ಯೂಮನ್, ಹಾಫ್ ZQN. ಅವಳ ಹತ್ರ ಮನುಷ್ಯರಿಗಿಂತ 10 ಪಟ್ಟು ಹೆಚ್ಚು ಶಕ್ತಿ ಇರುತ್ತೆ, ಆದ್ರೆ ಅವಳಿಗೆ ಮಾತು ಬರಲ್ಲ. ಹಿಡಿಯೋ ಅವಳನ್ನು ಕಾಪಾಡೋ ಹೊಣೆ ಹೊತ್ತು ಫ್ಯೂಸಿ ಬೆಟ್ಟದ ಕಡೆಗೆ ಪಯಣ ಬೆಳೆಸ್ತಾನೆ. ಇವರಿಬ್ರು ಒಂದು ದೊಡ್ಡ ಶಾಪಿಂಗ್ ಮಾಲ್ಗೆ ತಲುಪ್ತಾರೆ. ಅಲ್ಲಿ ಮನುಷ್ಯರು ಒಂದು ಸಣ್ಣ ಗುಂಪು ಬದುಕಿದೆ. ಆದ್ರೆ ಮನುಷ್ಯರು ಹೇಗಿರ್ತಾರೆ ಗೊತ್ತಾ? ಹೊರಗಿರೋ ಜಾಂಬ್ಲಿಗಳಿಗಿಂತ ಒಳಗಿರೋ ಮನುಷ್ಯರೇ ಹೆಚ್ಚಪಾಯಕಾರಿ. ಅಲ್ಲಿನ ಲೀಡರ್ಗೆ ಹಿಡಿಯೋ ಹತ್ರ ಇರೋ ಗನ್ ಬೇಕು. ಅವನು ಹಿಡಿಯೋ ಮೇಲೆ ದಬ್ಬಾಳಿಕೆ ಮಾಡ್ತಾನೆ. ಹಿರೋಮಿಯನ್ನ ಜಾಂಬಿ ಅಂತ ತಿರುದು ಅವಳನ್ನ ಸಾಯಿಸಲು ನೋಡ್ತಾರೆ. ಅಷ್ಟರಲ್ಲಿ ಶಾಪಿಂಗ್ ಮಾಲ್ ಮೇಲೆ ಒಬ್ಬ ಜಂಪಿಂಗ್ ಜಾಂಬಿ ಎಂಟ್ರಿ ಕೊಡ್ತಾನೆ. ಅವನು ಎತ್ತರದಿಂದ ಜಂಪ್ ಮಾಡಿ ಜನರ ತಲೆ ಬುರುಡೆಯನ್ನೇ ಪುಡಿ ಮಾಡ್ತಾನೆ. ಮಾಲ್ನ ಕೆಳಗಿರೋ ಸಾವಿರಾರು ಜಾಂಬಿಗಳು ಬಾಗ್ಲು ಮುರಿದು ಒಳಗೆ ಬರ್ತಾವೆ. ಈಗ ಹಿಡಿಯೋಗಿರೋದು ಒಂದೇ ದಾರಿ, ಹೆದರಿ ಸಾಯೋದು ಅಥವಾ ಹೀರೋ ಆಗಿ ಹೋರಾಡೋದು. ಹಿಡಿಯೋ ತನ್ನ ಗನ್ ಕೈಗೆ ತಗೊಳ್ತಾನೆ. ಅವನ ಕೈ ನಡುಗ್ತಿರುತ್ತೆ, ಆದರೆ ಕಣ್ಮುಂದೆ ಹಿರೋಮಿ ಅಪಾಯದಲ್ಲಿದ್ದಾಳೆ. ಅವನ್ ಮೊದಲು ಬುಲೆಟ್ ಲೋಡ್ ಮಾಡ್ತಾನೆ. ಠಾಕ್! ಅತಿ ವೇಗವಾಗಿ ಬರ್ತಿದ್ದ ಜಾಂಬಿ ತಲೆ ಚೂರ್ ಚೂರಾಗುತ್ತೆ. ಅಲ್ಲಿಂದ ಹಿಡಿಯೋ ಹಿಂದೆ ಸರಿಯಲ್ಲ. ಪ್ರತಿಯೊಂದು ಬುಲೆಟ್ಗೆ ಒಂದೊಂದು ಜಾಂಬಿ ಸಾಯುತ್ತೆ. ಅವನ ಹತ್ತಿರ ಇರೋ ಸೀಮಿತ ಬುಲೆಟ್ಗಳಲ್ಲಿ 100 ಜಾಂಬಿಗಳನ್ನ ಎದುರಿಸ್ತಾನೆ. ಆ ಜಂಪಿಂಗ್ ಜಾಂಬಿ ಇವನನ್ನ ಸಾಯಿಸಲು ಬಂದಾಗ ಹಿಡಿಯೋ ತೋರಿಸೋ ಆ ಒಂದು ಗನ್ ಟ್ರಿಕ್ ಇದೆಯಲ್ಲ, ಅದು ಈ ಸಿನಿಮಾದ ಹೈಲೈಟ್. ಹಿಡಿಯೋ ಸೋತವನಲ್ಲ, ಅವನು ಗೆದ್ದವನು ಅಂತ ಸಾಬೀತು ಮಾಡ್ತಾನೆ. ಕೊನೆಯಲ್ಲಿ ಹಿರೋಮಿಯನ್ನ ಎತ್ಕೊಂಡು ಅವನು ಆ ನರಕದಿಂದ ಹೊರಗೆ ಬರ್ತಾನೆ. ಫ್ರೆಂಡ್ಸ್, ಈ ಕತೆ ನಮ್ಗೆ ಹೇಳೋದು ಒಂದೇ, ಮನುಷ್ಯನಿಗೆ ಶಕ್ತಿಗಿಂತ ಯುಕ್ತಿ ಮತ್ತು ಧೈರ್ಯ ಮುಖ್ಯ. ಹಿಡಿಯೋ ಒಬ್ಬ ಸಾಮಾನ್ಯ ಆರ್ಟಿಸ್ಟ್ ಆಗಿದ್ರು ಸಂದರ್ಭ ಬಂದಾಗ ಅಸಾಮಾನ್ಯ ಹೀರೋ ಆದ. ನಿಮ್ಮೇಲೂ ನಿಮ್ ನಂಬಿಕೆ ಇರಲಿ.
ಈ ಕತೆ ನಿಮ್ಗಿಷ್ಟ ಆಗಿದ್ರೆ ಆ ಹಿಡಿಯೋ ಸುಜುಕಿಯ ಧೈರ್ಯಕ್ಕೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಇದೇ ತರದ ರೋಚಕ ಮತ್ತು ಬೆಚ್ಚಿ ಬೀಳಿಸುವ ಸಿನಿಮಾಗಳ ಎಕ್ಸ್ಪ್ಲನೇಷನ್ ನೋಡ್ಲು ಮರೆಯದೆ ನಮ್ಮ ರೀಲ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಕ್ರೇಜಿ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಬಾಯ್ ಬಾಯ್.